ನನ್ನ ಹೆಸರು ಬಸವರಾಜ ಬಸು. ನಮ್ಮದು ವಿಜಯಪುರ ಸೀಮೆಯ ಒಂದು ಚಂದದ ಹಳ್ಳಿ. ನಮ್ಮ ಹಳ್ಳಿಯ ಸರ್ಕಾರಿ ದವಾಖಾನೆಗೆ ಆಸ್ಪತ್ರೆಗೆ ಹೊಸದಾಗಿ ಒಬ್ಬರು ಲೇಡಿ ಡಾಕ್ಟರ್ ಬಂದಿದ್ದರು. ಅವರ ಹೆಸರು ಡಾ. ಕಾವ್ಯ. ಸಿಟಿ ಕಡೆಯಿಂದ ಬಂದಿದ್ದ ಮ್ಯಾಡಮ್ ನೋಡಾಕ ಅಪ್ಸರೆಯಂತೆ ಇದ್ದರು. ಬಿಳಿ ಕೋಟ್ ಧರಿಸಿ ಕಣ್ಣಿಗೆ ಸಣ್ಣದೊಂದು ಗ್ಲಾಸ್ ಹಾಕಿ ಕುತ್ತಿಗೆಯಲ್ಲಿ ಸ್ಟೆಥಸ್ಕೋಪ್ ತೂಗಾಡಿಸಿಕೊಂಡು ಅವರು ಕ್ಲಿನಿಕ್ನಲ್ಲಿ ಕುಳಿತರೆ ಇಡೀ ಹಳ್ಳಿಯ ಯುವಕರಿಗೆ ಇಲ್ಲದ ರೋಗವೆಲ್ಲ ಬಂದು ದವಾಖಾನೆಯ ಮುಂದೆ ಲೈನ್ ಹಚ್ಚುತ್ತಿದ್ದರು. ನನಗೆ ಮೊದಲಿನಿಂದಲೂ ಈ ಕೃತಕ ನಾಟಕ ಇಷ್ಟ ಇರಲಿಲ್ಲ. ಆದರೆ ಒಂದು ದಿನ ಹಣೆಬರಹ ನನ್ನನ್ನು ಅಲ್ಲಿಗೆ ಎಳೆದುಕೊಂಡು ಹೋಯಿತು. ತೋಟದಲ್ಲಿ ಕೆಲಸ ಮಾಡುವಾಗ ಕಾಲಿಗೆ ದೊಡ್ಡದೊಂದು ಮುಳ್ಳು ಚುಚ್ಚಿ ರಕ್ತ ಜೋರಾಗಿ ಬರಲಾರಂಭಿಸಿತು. ಬೇರೆ ದಾರಿ ಇಲ್ಲದೆ ಲಂಗೋಟಿ ಕಟ್ಟಿ ಕುಂಟುತ್ತಾ ದವಾಖಾನೆಗೆ ಹೋದೆ. ದವಾಖಾನೆಯ ಒಳಗೆ ಹೋದ ತಕ್ಷಣ ಎಸಿ ಗಾಳಿಯ ತಂಪಿನ ಜೊತೆಗೆ ಮ್ಯಾಡಮ್ ಹಚ್ಚಿದ್ದ ಮಲ್ಲಿಗೆ ಸೆಂಟಿನ ವಾಸನೆ ನನ್ನ ಮೂಗಿಗೆ ಬಡಿಯಿತು. ರೂಮಿನೊಳಗೆ ಹೋಗಿ ನಿಂತಾಗ ಮ್ಯಾಡಮ್ ಏನೋ ಬರೆಯುತ್ತಿದ್ದರು. ಏನಪ್ಪಾ ಏನಾಯ್ತು ಎಂದು ಮ್ಯಾಡಮ್ ತಮ್ಮ ಮಧುರವಾದ ಧ್ವನಿಯಲ್ಲಿ ತಲೆ ಎತ್ತಿ ನನ್ನನ್ನು ನೋಡಿದರು. ಅವರ ಆ ಕಾಂತಿಯುತವಾದ ಕಣ್ಣುಗಳು ನೇರವಾಗಿ ನನ್ನ ಕಣ್ಣುಗಳನ್ನು ದಿಟ್ಟಿಸಿದಾಗ ನನ್ನ ಎದೆಯು ದಡ್ ದಡ್ ಎಂದು ಬಡಿದುಕೊಳ್ಳಲು ಶುರುವಾಯಿತು. ನನಗೆ ಕಾಲಿನ ನೋವೇ ಮರೆತು ಹೋಯಿತು. ಅದು ಮ್ಯಾಡಮ್ ತೋಟದಾಗ ಕಾಲಿಗೆ ಮುಳ್ಳು ಚುಚ್ಚಿಬಿಟ್ಟಿದೆ ಪ್ರೀ ಅಂದೆ ನಡುಗುವ ಧ್ವನಿಯಲ್ಲಿ. ರಕ್ತ ಭಾಳ ಬರ್ತಾ ಇದೆ. ಮೊದಲು ಆ ಬೆಡ್ ಮೇಲೆ ಬಂದು ಮಲಗು ಅಂದರು ಮ್ಯಾಡಮ್ ಕಾಳಜಿಯಿಂದ. ನಾನು ಬೆಡ್ ಮೇಲೆ ಮಲಗಿಕೊಂಡೆ. ಮ್ಯಾಡಮ್ ಮೆಲ್ಲನೆ ನನ್ನ ಹತ್ತಿರ ಬಂದು ಕುಳಿತರು. ಅವರು ಮುಳ್ಳು ತೆಗೆಯಲು ನನ್ನ ಕಾಲನ್ನು ತಮ್ಮ ಕೈಗಳಿಗೆ ತಗೊಂಡಾಗ ಅವರ ಮೃದುವಾದ ಹಸ್ತದ ಸ್ಪರ್ಶಕ್ಕೆ ನನ್ನ ಇಡೀ ದೇಹ ಒಂದು ಕ್ಷಣ ನಡುಗಿಹೋಯಿತು. ಮ್ಯಾಡಮ್ ಮುಳ್ಳು ತೆಗೆಯಲು ಹತ್ತಿರ ಬಾಗಿದಾಗ ಅವರ ಜುಟ್ಟು ನನ್ನ ಮುಖಕ್ಕೆ ಸಣ್ಣಗೆ ತಾಗುತ್ತಿತ್ತು. ಅವರ ಬಿಸಿ ಉಸಿರಾಟದ ವೇಗ ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಸ್ವಲ್ಪ ನೋವಾಗುತ್ತೆ ಬಸ್ಸು, ತಡ್ಕೋಬೇಕು, ಹಠ ಮಾಡಬಾರದು ಎನ್ನುತ್ತಾ ನನ್ನ ಕಣ್ಣುಗಳನ್ನೇ ನೋಡುತ್ತಾ ಮುಳ್ಳನ್ನು ಮೆಲ್ಲನೆ ಎಳೆದರು. ನನಗೆ ನೋವಾಗುವ ಬದಲು ಒಂಥರ ರೋಮಾಂಚನವಾಯಿತು. ನಾನು ಜೋರಾಗಿ ಅವರ ಬಿಳಿ ಕೋಟಿನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಮ್ಯಾಡಮ್ ನನ್ನನ್ನು ನೋಡಿ ಸಣ್ಣದಾಗಿ ಮುಗುಳ್ನಕ್ಕರು. ಮುಳ್ಳು ತೆಗೆದಾಯ್ತು ಬಿಡು, ಇಷ್ಟೊಂದು ಗಟ್ಟಿಯಾಗಿ ಹಿಡಿದುಕೊಂಡರೆ ಹೇಗೆ ಅಂದರು ನಾಚಿಕೆಯಿಂದ. ಆ ಮುಚ್ಚಿದ ಕ್ಲಿನಿಕ್ ಕೋಣೆಯ ಮಂದ ಬೆಳಕಿನಲ್ಲಿ ಒಬ್ಬ ಹಳ್ಳಿ ಹುಡುಗ ಮತ್ತು ಸಿಟಿ ಡಾಕ್ಟರ್ ನಡುವೆ ಒಂದು ಸುಂದರವಾದ ರಹಸ್ಯ ಪ್ರೇಮದ ಸುದೀರ್ಘ ಪಯಣಕ್ಕೆ ಮುನ್ನುಡಿ ಬರೆಯಲ್ಪಟ್ಟಿತ್ತು. ಆ ಮೊದಲ ಭೇಟಿಯ ನಂತರ ನನ್ನ ಮನಸ್ಸು ಪೂರ್ತಿಯಾಗಿ ಡಾಕ್ಟರ್ ಮ್ಯಾಡಮ್ ಕಡೆ ಎಳೆದಾಡಾಕ ಹತ್ತಿತ್ತು. ಕಾಲಿನ ಗಾಯ ಒಣಗುತ್ತಿದ್ದರೂ ಪ್ರೀತಿಯ ಗಾಯ ಇನ್ನೂ ಹಸಿರಾಗುತ್ತಾ ಇತ್ತು. ದಿನಾಲೂ ಸಂಜೆ ಬ್ಯಾಂಡೇಜ್ ಮಾಡಿಸಿಕೊಳ್ಳುವ ನೆಪದಲ್ಲಿ ನಾನು ದವಾಖಾನೆಗೆ ಹೋಗಾಕ ಶುರು ಮಾಡಿದೆ. ಕಾವ್ಯ ಮ್ಯಾಡಂಗೂ ನನ್ನ ಈ ನಾಟಕ ತಿಳಿಯದಷ್ಟು ದಡ್ಡರಾಗಿರಲಿಲ್ಲ. ನಾನು ಒಳಗೆ ಹೋದ ತಕ್ಷಣ ಅವರ ಮುಖದಾಗ ಸಣ್ಣದೊಂದು ನಗು ಮೂಡ್ತಿತ್ತು. ಒಂದು ದಿನ ಸಾಯಂಕಾಲ ಬಾಳ ಜೋರಾಗಿ ಮುಂಗಾರು ಮಳೆ ಮತ್ತು ಗಾಳಿ ಶುರುವಾಯಿತು. ಹಳ್ಳಿಯ ದವಾಖಾನೆಯಲ್ಲಿದ್ದ ಎಲ್ಲಾ ಪೇಷಂಟ್ಗಳು ಮಳೆ ಬರುವ ಮುನ್ನವೇ ಮನೆಗೆ ಓಡಿ ಹೋಗಿದ್ದರು. ಕತ್ತಲಾಗುತ್ತಾ ಬಂದರೂ ನಾನು ಮಾತ್ರ ಕ್ಲಿನಿಕ್ನಲ್ಲೇ ಕುಳಿತಿದ್ದೆ. ಏನ ಬಸ್ಸು, ಇವತ್ತು ಇಷ್ಟೊಂದು ತಡವಾಗಿ ಬಂದಿದ್ದೀ? ಮಳೆ ನೋಡು ಹೆಂಗೆ ಬರಲಾಕತ್ತದ ಅಂದರು ಕಾವ್ಯ ಮ್ಯಾಡಮ್ ತಮ್ಮ ಸ್ಟೆಥಸ್ಕೋಪ್ ಪಕ್ಕಕ್ಕಿಡುತ್ತಾ. ಅಷ್ಟರಲ್ಲೇ ಜೋರಾಗಿ ಗುಡುಗು ಬಂದು ಇಡೀ ಹಳ್ಳಿಯ ಕರೆಂಟ್ ತಟ್ಟನೆ ಹೋಯಿತು. ಇಡೀ ಕ್ಲಿನಿಕ್ ಕತ್ತಲಲ್ಲಿ ಮುಳುಗಿತು. ಸಿಟಿ ಕಡೆಯಿಂದ ಬಂದಿದ್ದ ಕಾವ್ಯ ಮ್ಯಾಡಂಗೆ ಕತ್ತಲೆ ಅಂದ್ರೆ ಬಾಳ ಹೆದರಿಕೆ. ತಟ್ಟನೆ ಜೋರಾಗಿ ಸಿಡಿಲು ಬಡಿದ ಶಬ್ದಕ್ಕೆ ಅವರು ಅಯ್ಯೋ ಅನ್ನುತ್ತಾ ಕುಳಿತಿದ್ದ ಚೇರ್ನಿಂದ ಎದ್ದು ಬಂದು ನೇರವಾಗಿ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಅವರ ಬಿಳಿ ಕೋಟಿನ ಮರೆಯಲ್ಲಿದ್ದ ಆ ಸುಂದರ ರೂಪ ನನ್ನ ಎದೆಗೆ ತಗುಲಿದಾಗ ನನ್ನ ಮೈಯಾಗ ಮಿಂಚು ಹರಿದಂತಾಯಿತು. ಅವರ ಮಲ್ಲಿಗೆ ಸೆಂಟಿನ ವಾಸನೆ ಮತ್ತು ಕಾವೇರಿದ ಬಿಸಿ ಉಸಿರಾಟ ನನ್ನ ಕುತ್ತಿಗೆಗೆ ತಾಗುತ್ತಿತ್ತು. ಬಸು, ನನಗ ಬಾಳ ಹೆದರಿಕೆ ಆಗ್ತಾ ಇದೆ, ಪ್ಲೀಸ್ ನನ್ನ ಬಿಡಬೇಡ ಅಂದರು ನಡುಗುವ ಧ್ವನಿಯಲ್ಲಿ. ಹೆದರಬೇಡ್ರಿ ಮ್ಯಾಡಮ್, ನಾನು ಇದ್ದೀನಿ ನಿಮ್ಮ ಜೊತೆ ಎನ್ನುತ್ತಾ ನಾನು ನನ್ನ ಬಿಸಿ ಹಸ್ತಗಳಿಂದ ಅವರ ನುಣುಪಾದ ಸೊಂಟವನ್ನು ಮೆಲ್ಲನೆ ಸವರಿ ನನ್ನ ಕಡೆಗೆ ಇನ್ನೂ ಗಟ್ಟಿಯಾಗಿ ಎಳೆದುಕೊಂಡೆ. ಮ್ಯಾಡಮ್ ನನ್ನಿಂದ ದೂರ ಹೋಗಲು ಯತ್ನಿಸಲಿಲ್ಲ, ಬದಲಿಗೆ ನನ್ನ ಶರ್ಟನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡರು. ಕತ್ತಲೆಯ ಆ ಮಂದ ಬೆಳಕಿನಲ್ಲಿ ನಾನು ಮೆಲ್ಲನೆ ಅವರ ಮುಖವನ್ನು ನನ್ನ ಕೈಗಳಿಗೆ ತಗೊಂಡು ಅವರ ಕೆಂಪಾದ ತುಟಿಗಳ ಮೇಲೆ ನನ್ನ ತುಟಿಗಳನ್ನಿಟ್ಟೆ. ಕಾವ್ಯ ಮ್ಯಾಡಮ್ ಒಮ್ಮೆಲೆ ರೋಮಾಂಚನದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು. ನಾನು ಅವರ ಬಿಳಿ ಕೋಟಿನ ಮುದ್ರೆಗಳನ್ನು ಸಡಿಲಗೊಳಿಸಿದಾಗ ಆ ತಂಪಾದ ರಾತ್ರಿಯಲ್ಲಿ ಇಬ್ಬರ ಹರೆಯದ ಹಠ ಮತ್ತು ಮಧುರವಾದ ಪ್ರೇಮದ ಕಾದಾಟ ಶುರುವಾಯಿತು. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಆ ಮುಚ್ಚಿದ ಕ್ಲಿನಿಕ್ ಬಾಗಿಲಿನ ಹಿಂದೆ ಡಾಕ್ಟರ್ ಮ್ಯಾಡಮ್ ನನಗೆ ಜನ್ಮದಲ್ಲಿ ಮರೆಯಲಾಗದ ಅತ್ಯಂತ ಸುಂದರವಾದ ಚಿಕಿತ್ಸೆಯನ್ನು ನೀಡುತ್ತಿದ್ದರು. ಇಬ್ಬರೂ ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಆ ಪ್ರೀತಿಯ ಸುದೀರ್ಘ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ಯಾಕಂದರೆ ಅವಳು ಸಿಟಿ ಕಡೆಯಿಂದ ಬಂದ ದೊಡ್ಡ ಡಾಕ್ಟರ್, ನಾನು ಹಳ್ಳಿಯ ಸಾದಾ ಹುಡುಗ. ಈ ರಹಸ್ಯ ಪ್ರೀತಿ ಎಷ್ಟು ದಿನ ಮುಚ್ಚಿಡಲು ಸಾಧ್ಯ ಎಂಬ ಆತುರ ಇಬ್ಬರಲ್ಲೂ ಇತ್ತು. ಮರುದಿನ ಸಾಯಂಕಾಲ ದವಾಖಾನೆಯ ಕೆಲಸ ಮುಗಿದ ಮೇಲೆ ಕಾವ್ಯ ಮ್ಯಾಡಮ್ ನನ್ನನ್ನು ತಮ್ಮ ಕ್ವಾರ್ಟರ್ಸ್ ಮನೆ ಕಡೆಗೆ ಬರುವಂತೆ ಮೆಲ್ಲನೆ ಸನ್ನೆ ಮಾಡಿದರು. ನಾನು ಯಾರಿಗೂ ತಿಳಿಯದಂತೆ ಹಿತ್ತಲ ಬಾಗಿಲಿನಿಂದ ಒಳಗೆ ಹೋದೆ. ರೂಮಿನಲ್ಲಿ ಮಂದ ಬೆಳಕಿತ್ತು.
ಮ್ಯಾಡಮ್ ಅಂದು ಬಿಳಿ ಕೋಟ್ ಬಿಟ್ಟು ಕಡು ಕೆಂಪು ಬಣ್ಣದ ಜಾರ್ಜೆಟ್ ಸೀರೆ ಉಟ್ಟಿದ್ದರು. ಹರಡಿದ ಜುಟ್ಟು ಮತ್ತು ಜಾರುತ್ತಿದ್ದ ಸೀರೆಯ ಸೆರಗು ಅವಳ ಯೌವನವನ್ನು ಇನ್ನಷ್ಟು ಕಾವೇರಿಸುವಂತೆ ಮಾಡಿದ್ದವು. ಬಸು, ಬಾ, ನಿನ್ನದೇ ದಾರಿ ನೋಡ್ತಾ ಇದ್ದೆ ಅಂದಳು ಸಣ್ಣದಾಗಿ ಮುಗುಳ್ನಗುತ್ತಾ. ನಾನು ಮೆಲ್ಲನೆ ಅವಳ ಹತ್ತಿರ ಹೋಗಿ ಕುಳಿತೆ. ಮ್ಯಾಡಮ್, ನೀವು ಸೀರೆಯಾಗ ಭಾಳ ಅಪ್ಸರೆಯಂತೆ ಕಾಣಾಕತ್ತೀರಿ ಅಂದೆ ಅವಳ ನುಣುಪಾದ ಕೈಗಳನ್ನು ನನ್ನ ಕೈಗೆ ತಗೊಂಡು. ಇನ್ನು ಮ್ಯಾಡಮ್ ಅಂತ್ ಯಾಕೆ ಕರೀತೀಯಾ ಬಸ್ಸು? ಕೇವಲ ಕಾವ್ಯ ಅನ್ಬಾರದೆ ಎನ್ನುತ್ತಾ ಅವಳು ತನ್ನ ತಲೆಯನ್ನು ನನ್ನ ಎದೆಯ ಮೇಲೆ ಇಟ್ಟುಕೊಂಡಳು. ಈ ಹಳ್ಳಿ ಜನ, ಸಮಾಜ ನಮ್ಮ ಪ್ರೀತಿಯನ್ನು ಒಪ್ಪುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇರುವ ಈ ಒಂಟಿ ಸಮಯ ಮಾತ್ರ ಪೂರ್ತಿ ನಮ್ಮದೇ ಅಂದಳು ಭಾವುಕಳಾಗಿ. ಯಾರಿಗೂ ಹೆದರಬೇಡ ಕಾವ್ಯ, ನಿನ್ನನ್ನು ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎನ್ನುತ್ತಾ ನಾನು ಅವಳ ಗಲ್ಲವನ್ನು ಮೆಲ್ಲನೆ ಮೇಲೆತ್ತಿ ಅವಳ ಕೆಂಪಾದ ತುಟಿಗಳ ಮೇಲೆ ನನ್ನ ತುಟಿಗಳನ್ನಿಟ್ಟೆ. ರೂಮಿನ ಹಳೆಯ ಮರದ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಂತೆ ಇಡೀ ಜಗತ್ತೇ ನಿಶ್ಶಬ್ದವಾದಂತಾಯಿತು. ಮಂದ ಬೆಳಕಿನಲ್ಲಿ ಅವಳ ಕೆಂಪು ಸೀರೆಯ ಮರೆಯಲ್ಲಿ ಅಡಗಿದ್ದ ಆ ನಿಗೂಢ ಸೌಂದರ್ಯ ನನ್ನ ಕಣ್ಣುಗಳ ಮುಂದೆ ಪೂರ್ತಿಯಾಗಿ ಅನಾವರಣಗೊಳ್ಳುತ್ತಿತ್ತು. ನಾನು ಮೆಲ್ಲನೆ ಅವಳ ಸೀರೆಯ ಮುದ್ರೆಗಳನ್ನು ಸಡಿಲಗೊಳಿಸಿದಾಗ ಅವಳು ರೋಮಾಂಚನದಿಂದ ನನ್ನನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಬೆನ್ನಿನ ನುಣುಪಾದ ಚರ್ಮಕ್ಕೆ ನನ್ನ ಬಿಸಿ ಹಸ್ತಗಳು ತಗುಲಿದಾಗ ಕಾವ್ಯಾಳ ಇಡೀ ದೇಹ ಒಂದು ಕ್ಷಣ ನಡುಗಿಹೋಯಿತು. ಅವಳ ಉಸಿರಾಟದ ವೇಗ ಇನ್ನೂ ಹೆಚ್ಚಾಯಿತು. ಆ ತಂಪಾದ ರಾತ್ರಿಯಲ್ಲಿ ಇಬ್ಬರ ಹರೆಯದ ಹಠ ಮತ್ತು ಮಧುರವಾದ ಪ್ರೇಮದ ಕಾದಾಟ ಮತ್ತೆ ಶುರುವಾಯಿತು. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಕತ್ತಲೆಯ ಕೋಣೆಯಲ್ಲಿ ಕರಗಿದ ಆ ಕಾವಿನ ರಹಸ್ಯ ಇಬ್ಬರನ್ನೂ ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ನಾವು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಬೆಳಗಿನ ಜಾವದವರೆಗೂ ಮುಗಿಯದ ಆ ಸುದೀರ್ಘ ಪ್ರೇಮದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ನಮ್ಮಿಬ್ಬರ ರಹಸ್ಯ ಪ್ರೇಮದ ಪಯಣ ಬಹಳ ಚಂದ ಸಾಗುತ್ತಿತ್ತು. ಆದರೆ ಅಷ್ಟರಲ್ಲೇ ಕಾವ್ಯಾಳಿಗೆ ಸಿಟಿಯ ದೊಡ್ಡ ಆಸ್ಪತ್ರೆಯಿಂದ ಕರೆ ಬಂದಿತ್ತು. ಇನ್ನು ಕೇವಲ 2 ದಿನಗಳಲ್ಲಿ ಅವಳು ಈ ಹಳ್ಳಿಯನ್ನು ಬಿಟ್ಟು ಹೋಗಬೇಕಾಗಿತ್ತು. ಈ ವಿಷಯ ತಿಳಿದ ತಕ್ಷಣ ಇಬ್ಬರ ಮನಸ್ಸಿನಲ್ಲೂ ಒಮ್ಮೆಲೇ ವಿರಹದ ಬೇಗೆ ಶುರುವಾಯಿತು. ಇರುವ ಈ ಕಡೆಯ ರಾತ್ರಿಯನ್ನು ಎಂದಿಗೂ ಮರೆಯಲಾಗದಂತೆ ಕಳೆಯಬೇಕೆಂದು ಇಬ್ಬರೂ ತೀರ್ಮಾನಿಸಿದೆವು. ಅಂದು ಸಂಜೆ ಹಳ್ಳಿಯಲ್ಲಿ ಜೋರಾಗಿ ಮಳೆಗಾಳಿ ಶುರುವಾಯಿತು. ಕಾವ್ಯಾಳ ಕ್ವಾರ್ಟರ್ಸ್ನ ಹಿತ್ತಲ ಬಾಗಿಲು ಮುಚ್ಚಲು ಹೋದಾಗ ಜೋರಾಗಿ ಬೀಸಿದ ಗಾಳಿಗೆ ಅವಳ ಸೀರೆಯ ಸೆರಗು ಸಂಪೂರ್ಣವಾಗಿ ಜಾರಿ ಕೆಳಗೆ ಬಿದ್ದಿತು. ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಬಂದೆ. ಮಂದ ಬೆಳಕಿನಲ್ಲಿ ಅವಳ ಆ ನುಣುಪಾದ ಸೊಂಟ ಮತ್ತು ಕಾವೇರಿದ ಯೌವನ ನನ್ನ ಕಣ್ಣುಗಳ ಮುಂದೆ ಪೂರ್ತಿಯಾಗಿ ಅನಾವರಣಗೊಂಡಿತು. ನನ್ನನ್ನು ನೋಡಿದ ಕಾವ್ಯ ತಟ್ಟನೆ ಸೀರೆ ಸರಿಪಡಿಸಿಕೊಳ್ಳಲು ಯತ್ನಿಸಲಿಲ್ಲ. ಬದಲಿಗೆ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಹಠ, ನೋವು ಮತ್ತು ತೀವ್ರವಾದ ಹಂಬಲವಿತ್ತು. ನಾನು ಹೆಜ್ಜೆ ಇಟ್ಟು ಅವಳ ಹತ್ತಿರ ಹೋದೆ. ನನ್ನ ಕೈಗಳು ಮೆಲ್ಲನೆ ಅವಳ ಬೆನ್ನಿನ ನುಣುಪಾದ ಚರ್ಮವನ್ನು ಸ್ಪರ್ಶಿಸಿದಾಗ ಕಾವ್ಯಾಳ ಇಡೀ ದೇಹ ಒಂದು ಕ್ಷಣ ನಡುಗಿತು. ಬಸು, ನಾಳೆಯಿಂದ ನಾನು ಇಲ್ಲಿ ಇರಲ್ಲ. ಆಮೇಲೆ ನಾನು ನಿನ್ನನ್ನು ಹೀಗೆ ನೋಡೋಕೂ ಆಗಲ್ಲ. ಇವತ್ತು ರಾತ್ರಿ ನನಗೆ ನಿನ್ನ ಪ್ರೀತಿಯ ಆಳವನ್ನು ಪೂರ್ತಿಯಾಗಿ ಉಣಿಸು ಎಂದು ಕಾವ್ಯ ಪಿಸುಗುಟ್ಟಿದಳು. ಅವಳ ಬಿಸಿ ಉಸಿರು ನನ್ನ ಕುತ್ತಿಗೆಗೆ ತಗುಲಿದಾಗ ನನ್ನಲ್ಲಿದ್ದ ಹತೋಟಿ ಸಂಪೂರ್ಣವಾಗಿ ತಪ್ಪಿಹೋಯಿತು. ಮುಚ್ಚಿದ ಬಾಗಿಲಿನ ರಹಸ್ಯ. ನಾನು ಮೆಲ್ಲನೆ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದೆ. ರೂಮಿನ ಬಾಗಿಲು ಮುಚ್ಚಿಕೊಂಡಿತು. ಆ ತಂಪಾದ ರಾತ್ರಿಯ ಕಾವಿನಲ್ಲಿ ನಮ್ಮಿಬ್ಬರ ನಡುವೆ ಯಾವುದೇ ಅಂತರವಿರಲಿಲ್ಲ. ಬೆವರಿನ ಹನಿಗಳು ಇಬ್ಬರ ದೇಹದ ಮೇಲೂ ಜಾರುತ್ತಿದ್ದವು. ಕಾವ್ಯ ಆನಂದದ ಅತಿರೇಕದಿಂದ ನನ್ನ ಬೆನ್ನನ್ನು ತನ್ನ ನುಣುಪಾದ ಬೆರಳುಗಳಿಂದ ಗಟ್ಟಿಯಾಗಿ ಪರಚುತ್ತಿದ್ದಳು. ಕತ್ತಲೆಯ ಕೋಣೆಯಲ್ಲಿ ಕರಗಿದ ಆ ಕಾವಿನ ರಹಸ್ಯ ಇಬ್ಬರನ್ನೂ ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿತು. ನಾವು ಒಬ್ಬರನ್ನೊಬ್ಬರು ಆವರಿಸಿಕೊಂಡು ಪ್ರೀತಿಯ ಆಳವಾದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದೆವು. ಈ ಮಧುರ ಕಾದಾಟ ರಾತ್ರಿಯಿಡೀ ಮುಂದುವರಿಯಿತು. ಆ ಸುದೀರ್ಘ ಹಾಗೂ ರೋಮಾಂಚನಕಾರಿ ರಾತ್ರಿಯ ನಂತರ ಮುಂಜಾನೆ ಹಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಇಬ್ಬರಿಗೂ ಎಚ್ಚರವಾಯಿತು. ಕಾವ್ಯ ನನ್ನ ಎದೆಯ ಮೇಲೆ ತಲೆಯಿಟ್ಟು ಹಾಯಾಗಿ ಮಲಗಿದ್ದಳು. ಅವಳ ಕಣ್ಣುಗಳಲ್ಲಿದ್ದ ಆ ನೋವು ಮತ್ತು ಒಲವಿನ ಮಿಶ್ರಣ ನನ್ನನ್ನು ಭಾವುಕನನ್ನಾಗಿ ಮಾಡಿತು. ಅವಳು ಸಿಟಿಗೆ ಮರಳಿ ಹೋಗುವ ಸಮಯ ಹತ್ತಿರವಾಗುತ್ತಿತ್ತು. ಕಾವ್ಯ ಮೆಲ್ಲನೆ ಕಣ್ಣು ತೆರೆದು ನನ್ನನ್ನು ನೋಡಿ ಕಣ್ಣೀರು ಹಾಕುತ್ತಾ ಅಪ್ಪಿಕೊಂಡಳು. ಬಸು, ಈ ಹಳ್ಳಿ, ಇಲ್ಲಿನ ಜನ, ಮತ್ತೆ ಮುಖ್ಯವಾಗಿ ನಿನ್ನನ್ನು ಬಿಟ್ಟು ನನಗೆ ಸಿಟಿಗೆ ಹೋಗಾಕ ಮನಸ್ಸಿಲ್ಲ ಪ್ರೀ ಅಂದಳು. ನಾನು ಅವಳ ಕಣ್ಣೀರು ಒರೆಸಿ, ಕಾವ್ಯ, ನೀನು ದೊಡ್ಡ ಡಾಕ್ಟರ್. ನಿನ್ನ ಕರ್ತವ್ಯ ಮುಖ್ಯ. ಆದರೆ ನಮ್ಮ ಈ ಪ್ರೀತಿ ಸಣ್ಣದಲ್ಲ. ನಿನ್ನನ್ನು ನಾನು ಸದಾ ನನ್ನವಳನ್ನಾಗಿ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ ಅಂದೆ ಧೈರ್ಯ ತುಂಬುತ್ತಾ. ನನ್ನ ಮಾತಿನಲ್ಲಿದ್ದ ಪ್ರಾಮಾಣಿಕತೆ ನೋಡಿ ಕಾವ್ಯ ಒಂದು ದೊಡ್ಡ ನಿರ್ಧಾರ ಮಾಡಿದಳು. ಅವಳು ಸಿಟಿಯ ಆಸ್ಪತ್ರೆಯ ಆಫರ್ ಅನ್ನು ನಿರಾಕರಿಸಿ ಇದೇ ಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲೇ ಖಾಯಂ ಆಗಿ ಉಳಿಯಲು ಮೇಲಾಧಿಕಾರಿಗಳಿಗೆ ಪತ್ರ ಬರೆದಳು. ನಾವು ನಮ್ಮ ಪ್ರೀತಿಯನ್ನು ಹೆಚ್ಚು ದಿನ ಮುಚ್ಚಿಡಲು ಬಯಸಲಿಲ್ಲ. ನನ್ನ ಮನೆಯವರಿಗೂ ಮತ್ತು ಹಳ್ಳಿಯ ಹಿರಿಯರಿಗೂ ಕಾವ್ಯ ಮೇಡಮ್ ನಮ್ಮ ಹಳ್ಳಿಗಾಗಿ ಮಾಡಿದ ತ್ಯಾಗ ಮತ್ತು ನಮ್ಮಿಬ್ಬರ ಒಡನಾಟದ ವಿಷಯ ತಿಳಿಯಿತು. ಸಿಟಿ ಡಾಕ್ಟರೊಬ್ಬರು ಹಳ್ಳಿ ಹುಡುಗನನ್ನು ಇಷ್ಟಪಟ್ಟಿರುವುದು ನೋಡಿ ಇಡೀ ಊರೇ ಹೆಮ್ಮೆಪಟ್ಟಿತು. ನನ್ನ ತಂದೆ ತಾಯಿ ಮತ್ತು ಊರಿನ ಹಿರಿಯರು ಮುಂಚೂಣಿಯಲ್ಲಿ ನಿಂತು ಕಾವ್ಯಾಳ ಪೋಷಕರನ್ನು ಹಳ್ಳಿಗೆ ಕರೆಸಿದರು. ನಮ್ಮಿಬ್ಬರ ನಿಶ್ಚಲವಾದ ಪ್ರೀತಿಯನ್ನು ಕಂಡು 2 ಕಡೆಯ ಕುಟುಂಬದವರು ಬಹಳ ಖುಷಿಯಿಂದ ಮದುವೆಗೆ ಒಪ್ಪಿಗೆ ನೀಡಿದರು.
ಮುಂದಿನ 1 ತಿಂಗಳಲ್ಲಿ ಇಡೀ ಹಳ್ಳಿಯೇ ಹಬ್ಬದಂತೆ ಸಂಭ್ರಮಿಸುವ ಸಮ್ಮುಖದಲ್ಲಿ ನಮ್ಮ ಮದುವೆ ಅದ್ದೂರಿಯಾಗಿ ನೆರವೇರಿತು. ಮದುವೆಯ ನಂತರ ಕಾವ್ಯ ಕೇವಲ ಹಳ್ಳಿಯ ಡಾಕ್ಟರ್ ಆಗಿ ಉಳಿಯಲಿಲ್ಲ, ಅವಳು ನನ್ನ ಅರ್ಧಾಂಗಿನಿಯಾಗಿ ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾದಳು. ನಾನು ಅವಳ ಕ್ಲಿನಿಕ್ ಕೆಲಸಗಳಿಗೆ ಆಸರೆಯಾಗಿ ನಿಂತೆ. ಈಗ ಮುಚ್ಚಿದ ಬಾಗಿಲಿನ ಹಿಂದೆ ನಾವಿಬ್ಬರೂ ಇರುವಾಗ ಯಾವುದೇ ಹೆದರಿಕೆ ಅಥವಾ ಸಂಕೋಚವಿರಲಿಲ್ಲ. ರಾತ್ರಿ ಜೋರಾಗಿ ಮಳೆ ಬರುತ್ತಿದ್ದಾಗ ಕಾವ್ಯ ನನ್ನನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು, ಬಸ್ಸು, ಅಂದು ಕತ್ತಲಲ್ಲಿ ದವಾಖಾನೆಯಾಗ ಶುರುವಾದ ಈ ಚಿಕಿತ್ಸೆ ಈಗ ನಮ್ಮ ಜೀವನದ ಬೆಳಕಾಗಿದೆ ಎಂದು ಪಿಸುಗುಟ್ಟಿದಳು. ನಾನು ಅವಳ ಹಣೆಗೆ ಮುತ್ತಿಕ್ಕುತ್ತಾ ಅವಳನ್ನು ನನ್ನ ಬಾಹುವಿನಲ್ಲಿ ಬಂಧಿಸಿದೆ. ಡಾಕ್ಟರ್ ಮ್ಯಾಡನ್ ಜೊತೆಗಿನ ಆ ರಹಸ್ಯ ಪ್ರೇಮದ ಪಯಣ ಈಗ ಶಾಶ್ವತ ಮತ್ತು ಅತ್ಯಂತ ಮಧುರವಾದ ಸಂಸಾರವಾಗಿ ಬದಲಾಗಿತ್ತು. ಕಥೆ ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.